ಇಲ್ಲಿ ಹಾಲು ಮತದವ್ರು ಇದ್ದೀರಿ, ಅವ್ರ ಹೆಸರು ಹೇಳಂಗಿಲ್ಲ. ಆಗಿ ಯಾರಿಗೆ ಕಟ್ಟಿ ಹೋಗೋದನ್ನ ಮಾಳಿಂಗರ ಆಕಿ ಹೆಸರು ಹೇಳಲ್ಲ. ಅಲ್ಲಿ ಸಿಡ್ಯಾಣ ಭೂಮಿ ಒಳಗೆ ಒಬ್ಬಾಕಿ ಸರ್ಪಿ ಹಚ್ಚಿ ಕಟ್ಯಾನ. ಇಲ್ಲಿ ಮಾಳಿಂಗ್ರೆ ಕಟ್ಯಾನ ಇಲ್ಲ. ಎಲ್ಲಿ ಹೋಗಿದ್ರಿ ನೀವು ಹೆಣ್ಣು ಆಡವ್ರೆಲ್ಲ? ಆಕಿ ಹೆಸರು ಹೇಳಲ್ಲ, ನಾನೇ ಶಾಣತನ ಕಲ್ಸಂಗ ಆಗ್ತದ. ಶೇಕು ಸಾರಪ್ಪಿ ಹಚ್ಚಿ ಬಿಗದಾನ ಆಕಿಗೆ. ಎಲ್ಲಿ ಹೋಗಿದ್ರಿ ನಾಗೇಶ್ ಅವರೆಲ್ಲ? ಒಳ್ಳೇದು. ಏನೇನು ಮಾಡಿ ಬಾಜಾರ ಮಾಡ್ಬೇಕಂತ ತಂಗಿ, ಹಂಗಾಗಲ್ಲ ಬಾಜಾರ. ಎಲ್ಲರೂ ಸಂತಿ ಮಾಡ್ತಾರ ಅಂತ ಹೇಳಿಕೆ ನಾಯಿ ತಯಾರೈತೈತ್ರಿ ಸಂತಿ. ಬತ್ತಲೇ ಮೊದಲೇ ಮಾಲಕ್ಕೆಲ್ಲ ಬೈದ, ಬೇಡ ಬರಬೇಡ ಹಳಿ ಅಂತ ಹೇಳಿದ್ರು, ಕೇಳಿಲ್ಲ ಕುರ್ಸಾಲೆ ನಾಯಿ. ನಡೆದೇ ಬಿಡ್ತೀರಿಪ್ಪ. ಅವಾಗೆಲ್ಲ ಎತ್ತಿನ ಗಾಡಿ ಕಟ್ಕೊಂಡು ಸಂತಿಗೆ ಹೋಗ್ತಿದ್ರು, ಇದು ನಡಬರ್ಕ್ ಹೋಗ್ತಿತ್ರಿ ನಾಯಿ. ನಾಯಿ ತಲೆ ಅಂತ ಹೇಳ್ತಾ ಇದ್ದೀನಿ. ಅವನಿಗೆ ಕೈ ಹಿಡಿದು ಭಗವಂತ ಬಂದು ಕೈಲಾಸಕ್ಕೆ ತಗೊಂಡು ಹೋದ. ಭಯಂಕರ ಶುಚಿರ್ಭೂತವಾಗಿ ಪೂಜೆ ಮಾಡ್ತಿದ್ದ ಅಲ್ಲಿ ವೀರಶೈವ ಒಬ್ಬ ಎಲ್ಲಿ ಶಿವಲಿಂಗದಲ್ಲಿ. ಇವ ಬೇಡ್ರ ಕನ್ನಪ್ಪ ಅದೇ ಅಡವಿ ಒಳಗೆ ಬ್ಯಾಟಿ ಹೊಡ್ಯವ, ಅದೇ ಖಂಡದ ನೈವೇದ್ಯ ಹಿಡ್ಯಾವನ್ನ ಈ ಲಿಂಗಕ್ಕೆ. ಬಡ ಬಡ ಬಂಧುಗಳಿಗೆ 3 ಸಾರಿ ಆ ಚಾಕರಿಸಿ ಉಗಳವ ಲಿಂಗದ ಮ್ಯಾಗ. ಉಗುಳಿ 3 ಸಾರಿ ಮೆಟ್ಲೆ ಹೊಡಿತಿದ್ದ ಲಿಂಗಿ ಲಿಂಗದ ಮಾರಿಗೆ. ಅದೇ ಅವನ ಭಾವದೊಳಗೆ ಪವಿತ್ರ ಆಗಿಬಿಟ್ಟಿತ್ತು. ಇವ ಶುಚಿರ್ಭೂತದಿಂದ ಪೂಜೆ ಮಾಡವ ಏನು ಮಾಡಿದ, ಯಾ ಸುಳಿ ಮಗ ಹಿಂಗೆ ಯಾಕೆ ಮಾಡ್ಲಕತ್ತಾನೋ ಇವತ್ತಿನ ದಿವಸ ನೋಡ್ಬೇಕಂತ ತಿಳ್ಕೊಂಡು ಅವ ಅದೇ ಗುಡಿಯಾಗ ಆಡಕೊಂಡ. ಅವ ಬೇಡ್ರ ಕನ್ನಪ್ಪ ಹಂಗೆ ಬಡ ಬಡ ಬರ್ನ ಹಂಗೆ ಮೆಟ್ಟಿನಿಂದ ಮ್ಯಾಗಿನ ಪುಷ್ಪಾದಿಗಳೆಲ್ಲ ಸರಸನ ಕ್ಯಾಕರಿಸಿ 3 ಸಾರಿ ಉಗಳನ 3 ಸಾರಿ ಮೆಟ್ಲೆ ಹೊಡೆದೇ ಬಿಟ್ಟ. ಹಂಗೆ ತೆಕ್ಕಿ ಬಿದ್ದವ. ಏನು ಶುಚಿರ್ಭೂತ ಪೂಜೆ ಮಾಡವ್ರಿ ವಿದ್ಯಾಶ್ರೀ ಅಂತವ. ಅವಾಗ ಅವನಿಗೆ ಇವ ಎತ್ತೋಗಿ ಇವನಿಗೆ ಅವ ಎತ್ತೋಗಿ ನಡೀತು ಗುದುಮುರಿಗೆ ಈ ಗುಡಿಯಾಗ. ಭಗವಂತಂದ ಮಕ್ಕಳಿಬ್ರು ನನ್ನ ಕೈಯಾಗ ಸಿಕ್ಕಾರ, ಈಗ ತಿಳಿತದಿರು ಇಬ್ರು ಪರೀಕ್ಷೆ ಅಂದವು. 1 ಕೋಟಿ ಸಿಡಲು ಒಮ್ಮೆ ಬೆದ್ದಂಗೆ ಸಪ್ಪಳಾಗಿ ಬಿಡ್ತೀರಿ. ಇವ ಏನು ಶುಚಿರ್ಭೂತ ಪೂಜೆ ಮಾಡ್ತೀನಿ ನೋಡ್ರಿ, ಬೆಟ್ಟ ಹಾರಿಬಿಟ್ಟ ಯಪ್ಪೋ ಸಾಯ್ತೀನಿ ಅಂತ ಹೇಳಿ. ಬೇಡ್ರ ಕನ್ನಪ್ಪ ಏನತ್ತಾನ, ನಾ ಸತ್ರ ಸಾಯಲಕ್ಕ ನಮ್ಮ ಅಪ್ಪಗೆ ಏನಿರ ಆಗಂಗ ತಿಳ್ಕೊಂಡು ಲಿಂಗ ಕಪ್ಕೊಂಡ್ಬಿಟ್ಟ. ಹಿಂದ್ರಗಡೆ ನೋಡ್ದನ್ನು ತೆಗೆದು ಲಿಂಗದ ಕಣ್ಣೊಳಗೆ ನೀರು ಬರ್ಲಕ್ಕೆ ಹಚ್ಚಿದ್ದು. ಪರಮಾತ್ಮ ಪರೀಕ್ಷೆ ಮಾಡಿದ್ನಲ್ಲ, ಪರೀಕ್ಷೆಕ್ಕಾಗಿ ಅಲ್ಲಿ ಬರಿಗಲ್ಲಿ ಇಟ್ಟಾನ. ಯಪ್ಪ ನಮ್ಮಪ್ಪನ ಕಣ್ಣಿಗೆ ಏನೋ ಬಡದಂಗೆ ಕಾಣ್ತದೆ ತಿಳ್ಕೊಂಡು ತನ್ನ ಕಣ್ಣು ಗುಡ್ಡಿನೇ ತೆಗೆದು ಆ ಲಿಂಗಕ್ಕೆ ಹಚ್ಚಿದ. ಇನ್ನು ಮತ್ತೊಂದು ಕಣ್ಣು ಕೊಡ್ಬೇಕಲ್ಲ ಲಿಂಗಕ್ಕೆ, ಅಲ್ಲಿ ಹೆಬ್ಬಟ್ಟು ಹಚ್ಚಿ ಗಣ್ಣು ಗುಡ್ಡಿ ಕಿತ್ತಿ ಹಚ್ತಿದ್ದ ಆ ಲಿಂಗದೊಳಗಿಂದೆ ಭಗವಂತ ಎದ್ದ. ಹಿಂಗೆ ಕಠೋರವಾದ ಭಕ್ತಿ ಇದ್ದಿಲ್ಲ ಅಂದ್ರೆ ನೀ ಏನು ಕುಂಕುಮ ಹಚ್ಚೋರು ಇಲ್ಲ, ನೀ ಮುಕ್ಕಳಿಗೆ ಹೆಂಡಿ ಹಚ್ಕೊಂಡ್ರು ಇಲ್ಲ. ಇವು ಬೇಡ ಕಲ್ಲಕ್ಕೆ ಮಲ್ಲಕ ವ್ಯವಹಾರಗಳು. ಇನ್ನು ಭಾವ ಶುದ್ಧ ಇದ್ದಿಲ್ಲ ಅಂದ್ರೆ ಏನು ಮಾಡೋದು? ಭಾವ ಶುದ್ಧ ಇಲ್ಲದ ಪೂಜೆ ಎಷ್ಟು ದಿವಸ ಮಾಡಿದ್ರೇನು? ಇವರು ದೇವಿ ಭುವನಕ್ಕೆ ಇಳಿದು ಬಂದಳತ್ತೀರಿ, ಕೇಳಿದ್ರಿಲ್ಲ? ತಾಯಿ ಭುವನಕ್ಕೆ ಇಳಿದಿ ಚಂಡ ಮುಂಡ್ರಿಗೆ ಹೊಡೆದಿ ನಿಮ್ಮ ಗಂಡಸರಿ ಎಲ್ಲ ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ದಿ ತಂಗಿ. ಅವ್ರ ಕಾರಸ್ತಾನ ನಿನಗೇನು ತಿಳಿತದ? ಅಂತ ಚೊಲ್ಲಕ್ಕೆ ದೈತರಿಗೆ ಹೊಡಿಬೇಕಾಗಿದ್ರ, ಗುಬ್ಬಿಗೆ ಹೊಡಿಬೇಕಾಗಿದ್ರೆ ಶರ್ಪಾಸ್ತ್ರಿ ಹಾಕ ತಿಳಿದುಕೊಂಡು ಹೆಂಗಸರಿ ಕೈಲಿ ಹೊಡೆಸದ ಭಗವಂತ. ಇದು ನಿನಗೇನು ಗುರ್ತದ? ನೀ ತಿಳ್ಕೊಂಡಿದ್ದೀನಿ ನಮ್ಮ ದೇವಿ ಬಲ ಅಂತೇಳಿ. ಇಲ್ಲಿ ಹಾಲು ಮತದವ್ರು ಇದ್ದೀರಿ, ಅವ್ರ ಹೆಸರು ಹೇಳಂಗಿಲ್ಲ. ಆಗಿ ಯಾರಿಗೆ ಕಟ್ಟಿ ಹೋಗೋದನ್ನ ಮಾಳಿಂಗರ ಆಕಿ ಹೆಸರು ಹೇಳಲ್ಲ. ಅಲ್ಲಿ ಸಿಡ್ಯಾಣ ಭೂಮಿ ಒಳಗೆ ಒಬ್ಬಾಕಿ ಸರ್ಪಿ ಹಚ್ಚಿ ಕಟ್ಯಾನ. ಇಲ್ಲಿ ಮಾಳಿಂಗ್ರೆ ಕಟ್ಯಾನ ಇಲ್ಲ. ಎಲ್ಲಿ ಹೋಗಿದ್ರಿ ನೀವು ಹೆಣ್ಣು ಆಡವ್ರೆಲ್ಲ? ಆಕಿ ಹೆಸರು ಹೇಳಲ್ಲ, ನಾನೇ ಶಾಣತನ ಕಲ್ಸಂಗ ಆಗ್ತದ. ಶೇಕು ಸಾರಪ್ಪಿ ಹಚ್ಚಿ ಬಿಗದಾನ ಆಕಿಗೆ. ಎಲ್ಲಿ ಹೋಗಿದ್ರಿ ನಾಗೇಶ್ ಅವರೆಲ್ಲ? ಒಳ್ಳೇದು. ಏನೇನು ಮಾಡಿ ಬಾಜಾರ ಮಾಡ್ಬೇಕಂತ ತಂಗಿ, ಹಂಗಾಗಲ್ಲ ಬಾಜಾರ. ಎಲ್ಲರೂ ಸಂತಿ ಮಾಡ್ತಾರ ಅಂತ ಹೇಳಿಕೆ ನಾಯಿ ತಯಾರೈತೈತ್ರಿ ಸಂತಿ. ಬತ್ತಲೇ ಮೊದಲೇ ಮಾಲಕ್ಕೆಲ್ಲ ಬೈದ, ಬೇಡ ಬರಬೇಡ ಹಳಿ ಅಂತ ಹೇಳಿದ್ರು, ಕೇಳಿಲ್ಲ ಕುರ್ಸಾಲೆ ನಾಯಿ. ನಡೆದೇ ಬಿಡ್ತೀರಿಪ್ಪ. ಅವಾಗೆಲ್ಲ ಎತ್ತಿನ ಗಾಡಿ ಕಟ್ಕೊಂಡು ಸಂತಿಗೆ ಹೋಗ್ತಿದ್ರು, ಇದು ನಡಬರ್ಕ್ ಹೋಗ್ತಿತ್ರಿ ನಾಯಿ. ನಾಯಿ ತಲೆಗೆ ಏನಿತ್ರಿ? ಈ ಗಾಡಿಗೆ ಮಾಲಕ್ಗೆ ಎತ್ತುಗಳಿಗೆ ನಾನೇ ತೊಗೊಂಡು ಹೊಂಟಿ ನಿಂತಿತ್ತ. ಅದಕ್ಕೆ ನಿನ್ನ ದೇವಿ ದೇವಿ ಅಂತ ಹೇಳಿ ನಿನಗೊಂದು ಮಳ ಬಿಡೋದ ವಿದ್ಯಾಶ್ರೀ. ಬರೇ ಪರಮಾತ್ಮನ ಭಕ್ತರ ಕೈ ಒಳಗೆ ಒತ್ತಾಡಳಕಿ, ಭಗವಂತನ ಆಟ ಆಕಿಗೆ ಏನು ತಿಳಿತದ? ನಿಮ್ಮ ಪರಮಾತ್ಮನ ಬಳಿ ಏನದ ಕೇಳ್ತಾಳ ಕೊಡ್ಲಾಕ. ಆ ಪರಮಾತ್ಮಂತೂ ಬಿಡು, ಇದೇ 12ನೇ ಶತಮಾನದಲ್ಲಿ ಬುಡ್ರ ಖ್ಯಾತ. ಈಗ ಜೇರ್ಕಿಂಡಿಲೆ ಸುವರ್ಣ ನಾಣ್ಯಗಳು ಬರಕದ ಪರಮಾತ್ಮ. ಕಾಯಕವೇ ಕೈಲಾಸ ಅಂತ ಹೇಳಿ ಬಸವಣ್ಣವರು ಬೋರ್ಡ್ ಇತ್ತು. ಕಾಯಕ ಮಾಡಲಾರ್ದೆ ಎಂದು ಪ್ರಸಾದ ಕೈ ಬಾಯಾಗ ಹಾಕ್ತಿದ್ದಿಲ್ಲ ಅವರು. ಎಲ್ಲರೂ ಕಾಯಕ ಜೀವಿಗಳಿದ್ರು. ಯಾಕಂದ್ರೆ ಭಾಳ ಒತ್ತಿ ಹೊಡಿ ಅಂತ ನೀವೇನು ಒಂದು ಜೂಸಾಟಕ್ಕೆ ಬಿದ್ದಂಗೆ ಬಿದ್ರಿ ಅಂದ್ರೆ
ನಾವು ಆಡುವಂಥ ಮಾತು ಬೇರೆ ಕಡೆ ಪೆಟ್ಟಾತವ. ಇದು ವಿಚಾರ ಮಾಡ್ಕೊರಿ ಜ್ಞಾನಿಗಳು. ಹೌದು ಹೌದ್ರಿಪ್ಪ. ನಿತ್ತ ಹಲ್ಕಟ್ಟು ಬೇರೆ ದೊಡ್ಡದಲ್ಲದು, ಹಾಡಿಕೆ ಅಲ್ಲದು. ಹೌದು ವಿಷಯಗಳು ಬರ್ಬೇಕು. ಹೌದು ಯಾಕಂದ್ರೆ ತಾಯಿದರು ಬಂದು ಹಾಡಿಕೆ ಕೇಳೋದಶಿಂದ ಕೂತಾರೆ. ನಾವು ಏನಕ್ಕೇನ್ರಿ ಒಂದು ಅನ್ಕೋತ ಕೂತೇವೆ ಅಂದ್ರೆ ಏನು ಹಾಡ್ದವು, ಬೆಳಗನ ಬರೀ ಹಲ್ಕಟ್ಟಿ ಹಾಡ್ದು ಹಂಗಾಗಬಾರ್ದು. ವಿಷಯ ಆಧಾರ ಹಿಡ್ಕೊಂಬರ್ಬೇಕು. ಸೀರೆ ಮುಟ್ಟಲ್ಲ, ದೋತ್ರ ಮುಟ್ಟಲ್ಲ. ಈಕಿ ಸೀರೆ ಕಿರಿಕಿರಿ ಒಂದು 10-15 ತವಲಿ ಹಾಡಿಕೆ ಆದವ್ರಿ ಈಕಿಗೆ. ನನಗೆ ಸೀರೆ ಅಂದ ಕೂಡಲೇ ಮೊನ್ನೆ ನಾ ಚಡ್ಚಾಣಕ್ಕೆ ಹೋಗಿದ್ದೀನಿ ರೀಪ್ಪ. ಆ ವಿದ್ಯಾಶ್ರೀ ಬರೇ ಸೀರೆಯಾಗ ಜಗ ಹುಟ್ಟ್ಯದ, ಸೀರೆಯಾಗ ಜಗ ಹುಟ್ಟ್ಯದ, ನನ್ನ ಶ್ರೀರಿನೇ ಶ್ರೇಷ್ಠ ಅತ್ತಾಳ. ಯಾವ ಸೀರೆಯಾಗ ಜಗ ಅದು ನೋಡ್ಬೇಕಂತ ಹೇಳಿ ಅದು ದೊಡ್ಡ ಅಂಗಡಿ ರೀ ಬಾಹುಬಲಿದು. ಅದನ್ರಿಪ್ಪ ಚಡ್ಚಾಣಕ ಹೋಗಿ ಹಂಗೆ ಸೀರೆ ಗಂಟೆ ಬೀಳೋದು ತೆಗೆದು ಒಗಿಲಕತ್ತೆ ಸೀರೆ. ಎಲ್ಲಿ ತನ ಸುಮ್ ಕುಂದಿರ್ತಾನ್ರಿ ಮಾಲಕ. ಮರ ನೀ ಎತ್ತಿ ಮುದುಕಾಗಿದೆ, ಮುಕ್ಕಳಿಗೆ ಬುದ್ಧಿ ಅದಿಲ್ಲ ಅಂದ ನಾವು ನನಗೆ. ಯಾಕ್ರಿ ಅಂತ ಯಾಕೆ ಸೀರೆ ಕಿತ್ತಲಾಗತ್ತಿ, ಎಂಥದ್ದು ಬೇಕಾಗಿದೆ ನಿನಗೆ? ಇಲ್ರಿ, ನಾನು ಒಬ್ಬ ಜಾನಪದ ಕಲಾವಿದ ಮನುಷ್ಯ ಇದ್ದೀನಿ. ನಾನು ಜೋಡಿ ಹಾಡ್ಲಕ್ಕೆ ಬಂದು ಹೆಣ್ಮಕ್ಳೆಲ್ಲ ಸೀರೆಯಾಗ ಜಗ ಹುಟ್ಟ್ಯದ, ಸೀರೆಯಾಗ ಜಗ ಹುಟ್ಟ್ಯದ ಅಂತ ಕಿರಿಕಿರಿ ಹಚ್ಚಾವ. ನಿಮಗೆ ದೊಡ್ಡ ಅಂಗಡಿ ಅದ, ಭಯಂಕರ ಸೀರೆಗಳು ಇರ್ತಾವ. ಯಾವ ಸೀರೆಗಾರ ಜಗ ಹುಟ್ಟ್ಯದ ನೋಡ್ಬೇಕಂತ ಬಂದೀನಿ ರೀ ಅಂದೇನ. ಅದು ಜಗದಾಗಿಲ್ದ ಮಳ್ಳು ಹೆಂಗ್ಸದ ಯಾವ್ದು ಕೇಳಿದೆ ನಿನಗೆ? ಅದು ಸೀರೆಯಾಗ ಜಗ ಹುಟ್ಟಬೇಕಾದ್ರೆ ಔಷಧ ಬೇರೆ ಬೇಕಂತ ಹೇಳ್ಬಿಟ್ಟು. ಅದು ಅಪ್ಪನ ಔಷಧ ಬಾಟ್ಲಿಂದ ಬಿತ್ತಂದ್ರೆ ಅವಾಗ ಸೀರೆಯಾಗ ಜಗ ಹುಡ್ತದ. ಹುಚ್ಚ ಎಲ್ಲಿದೆ ಅಂತಂದು ಹೋಗಿ ಹೇಳೋದಕ್ಕ ನಾವು. ಹಿಂಗ ಯಾ ದೇವಿ ತಂಗಿ ನಿಂದು ಬರೇ ದೇವಿ ಅನ್ನುವಂಥವು 2 ಅಕ್ಷರ ಅರ್ಥ ಹೇಳು. ಒಂದೇ ತಲೆ 18 ಕೈ ಅಂತ ಹೇಳಿ ಯೂಟ್ಯೂಬ್ದಾಗ ಬಿಟ್ಟಿವಿ. ತನ್ನ ಜವಾಬಿಲ್ಲ ನಿನ್ನ ಬಲ್ಲಿ, ಬಿಡುಗಡೆ ಆಗಿಲ್ಲ. ಮತ್ತು ಈಗ ಅದೊಂದು ಕರಿ ಇರ್ಲಿ ಬಿಡು. ದೇವಿ 2 ಅಕ್ಷರ ಅರ್ಥ ಏನು? ಪುಟ್ಟದೇ ಎಲ್ಲರೂ ಕುಂಡಿ ಒಳಸಿ ಏನ್ರಿ ಮಾಡ್ಲಕ್ಕೆ ಹೋಗ್ಬೇಡ, ಕೆಲಸ ಅಲ್ಲ. ದಿನಸುಗಳ ತೆಗಿ, ದಿನಸುಗಳು ತೆಗೆದಾಗ ಅದ್ರ ಕೆಲಸ. ದೇವಿ ಅಂತ ಹೇಳಿ 2 ಅಕ್ಷರ ಯಾಕಿಟ್ರು? ದೇ ಅಂದ್ರೆ ಏನು, ವಿ ಅಂದ್ರೆ ಏನು? ಒಳ್ಳೇದು. ಇಲ್ಲೆಲ್ಲ ಹಾಲು ಮತ್ತದವ್ರು, ಡೊಳ್ಳಿನ ಸಂಘದವ್ರು ಅದಾರ, ಲಾಗಟ್ ಹೊಡೆಯವ್ರು ಅದಾರ. ಇಲ್ಲಿ ಲಾಗಟ್ ಹೊಡೆದ್ರೆ ಬರಬ್ಬರಿ ಲಂಕಾಕ್ಕೆ ಹೋಗೋರು ಅದಾರ. ಇಲ್ಲಿ ಪುಸ್ತಕನೇ ನಿನಗೆ ಬಾಲ್ದಾಗ ಕಟ್ಕೊಂಡು ಲಂಕಾಕ್ಕೆ ಹೋಗಿದಾರೆ ತಿನ್ ಸಂಗೋಗಿ ಅವ್ರು. ಯಾಕಂದ್ರೆ ಇದು ಭಾಳ ಇದು ಅದ ಸಂಘ. ಅಲ್ಲಿಂದ ಯೋಗಿ ಅಂದಾರ ಇದಕ್ಕೆ ಸಂಗೋಯಿಗಿ. ಇಲ್ಲಿ ಎಲ್ಲ ಲಿಂಗ 7 ಕೋಟಿ ಜಪ ಮಾಡಿದವನು ಸ್ಥಾನ ಅದ. ನಮ್ಮ ರಾಂಪುರ ಮುತ್ಯಂದ ಸ್ಥಾನ ಅದ. ಲಚ್ಚಾಣ ಸಿದ್ದಪ್ಪ ಮಹಾರಾಜರ ಗುಂಪ ಅದ ತಂಗಿ. ಯಾಕಂದ್ರೆ ಮೈ ತುಂಬ ಟಿಕೆಟ್ ತೋರಿಸದವ ಸಿದ್ಧಲಿಂಗ ಮುತ್ಯ. ಯಾಕಂದ್ರೆ ಇವೆಲ್ಲಿ ತನ ನಡೀತಾವ ನಡೀಲ್ರಿ. ತಾಯಿದೇರಿ ಕೈ ಮುಗಿದು ಹೇಳ್ತಾ ಇದ್ದೀನಿ. ಅಂಥದ್ದೇ ನೀವು ಕೇಳುವಂಥದ್ದೇ ಪದ್ಯ ನಾ ಮುಂದೆ ಹಾಡ್ತಾ ಇದ್ದೀನಿ. ಈಗ ಜರ ಇವ್ರು ಏನು ನಡೆದದಲ್ಲ ಹರದೇಶ ನಾಗೇಶಿ ಅಂಕ ನಡೀಲಿ ಹಂಗೆ. ಯಾಕಂದ್ರೆ ಇದ್ರ ಜಾಬ್ ಬರ್ಲಾರ ಬಟ್ಟಿಗೆ ಇವ ಸ್ಯಾಂಡ್ರ ಪದ ಹಿಡ್ದಾತಾಳಕಿ. ಈಕಿ ಚಟ ಹೆಂಗದ್ರಿ ವಿದ್ಯಾಶ್ರೀ ಇದಂದ್ರೆ ಈಕಿ ಉದಾಲಿಕನ ಹೆಂಡತಿ ಚೆಂಡಿ ಇದ್ದಂಗ್ರಿ ಈಕಿ. ಇವು ಇತಿಹಾಸದೊಳಗೆ ಸಿಗ್ಬೇಕ್ರಿ, ಸಿಗಾವು ಮಾತಾಡ್ಬೇಕು. ಆ ಚಂಡಿ ಚಟ ಏನಿತ್ತಂದ್ರ ರೊಟ್ಟಿ ಮಾಡಂದು ಕೂಡಲೇ ಅದಕ್ಕಾಗಿದ್ದನಾಗ ಇಟ್ಟಿ ಮಾಡಕ್ಕೆ ಹಿಂಬ್ರಿಕೆ ನಡೀತಿತ್ರಿ. ಹಿಂಬ್ರಿಕೆ ಕುದುರಿ ಇರ್ಲಿದು ಏನೋ ಪ್ರಾರಂಭ ಪ್ರಕಾರ ಬಂದದ. ಇರಲಿ ಹೋಗು ಏನು ಮಾಡೋದು ತಿಳಿದುಕೊಂಡು ಅವ್ರು ಹಾಗೆ ಸಂಭಾಳಿಸ್ಕೊಂಡು ಹೊಂಟಿದ್ರು. ಅವರು ಉದಾಲಿಕರಂದ್ರೆ ಸಾಮಾನ್ಯ ಋಷಿಗಳಲ್ಲ, ಶಬ್ದ ಋಷಿಗಳ ಮಾತಾಡ್ಕೊಂಡ್ರು. ದರ್ಶನ ಸ್ಪರ್ಶನ ಸಂಭಾಷಣ ಜಗತ್ತದೊಳಗೆ ಬಹಳ ಶ್ರೇಷ್ಠವಾದದಂತ. ಆ ಉದಾಲಿಕರಿಗೆ ನಾವು ಭೇಟಿಯಾಗಿ ಬರೋಣ ನಡ್ರಿ ಅಂತ ಹೇಳಿ ಅವ್ರ ಆಶ್ರಮಕ್ಕೆ ಬಂದುಬಿಟ್ರಿ. ಆಕಾಶ ಕಡ್ದು ಕೊಳಗೆ ಬಿದ್ದಂಗಾಯ್ತು ಉದಾಲಿಕಗ. ಯಾಕಂದ್ರೆ ಮನ್ಯಾಗ ಹಿಂಬ್ರಿಕ್ ನಡೆ ಕುದುರೆ ಇತ್ತಲ್ರಿ. ಆಧಾರ ಸತ್ಕಾರೋ ಭವ ಅಂತ ಹೇಳಿ ವೇದವಾಣಿ ಐತಿ. ಅತಿಥಿ ಸತ್ಕಾರ ನಾನು ಹ್ಯಾಂಗೆ ಮಾಡಿ ಕಳಿಸ್ಬೇಕಂತ ತಿಳಿದುಕೊಂಡು 2 ಆಶ್ರಮಗಳಿದ್ದು ಕೈಕಾಲು ಮುಖ ತೊಳಸಿ ಆಚೆ ಕಡೆ ಆಶ್ರಮದೊಳಗೆ ಅವ್ರಿಗೆ ಹಾಸಿ ಕುಂದಿರಿಸಿ ಬಂದು ಈಚೆ ಕಡೆ ಹೇಳಕತ್ತ ಹೆಣ್ತಿಗೆ, ಒಂದು 4-5 ಸಾಧುರು ಬಂದಾರವ, ದಿನಂಪ್ರತಿ ಒಳ್ಳೇದು ಮಾಡಿ ಉಣಿಸ್ತದೇವಂದ್ರೆ ನಮ್ಮ ಬೆನ್ನೆ ಬಿಡಲ್ಲ ಅವರು. ನಾವು ಮೊದಲೇ ಅಡಿಗೆ ವ್ಯವಸ್ಥೆ ಅದ, ದಿನ ಬರ್ತಾರೆ. ಎಲ್ಲಿದು ಕೊಡಮ್ಮ ಅವ್ರಿಗೆ ಸ್ವಾಮಿ ಇದ್ದಿದ್ದು ತಂಗಡ ರೊಟ್ಟಿ ಖಾರ ಉಣಿಸಿ ಕಳ್ಸಂತ ತಗೋ ಅಂದಿವ. ಆಕಿ ಏನಂತಾಳ್ರಿ, ಅದ್ಯಾಕಾಗಿತ್ತು ನಾ ಶಾವಿಗೆ ಹಾಕಿನಿ. ಶಾವಿಗೆ ಹಾಕಲಾಕದ್ರ ಏನು ಹಾಕ್ಬೇಡ. ಅದ್ಯಾಕಾಗಿತ್ತು ನಾ ತುಪ್ಪ ಕಾಸಕಿನಿ, ತುಪ್ಪ ಬರ್ಕಿನಿ, ಅದ್ರ ಸಕ್ರೆ ಹಾಕಿನಿ ಅಂದು. ಈಚೆ ಕಡೆ ಇದ್ರಲ್ರಿ ಅವ್ರು ದೂರ ಇದ್ದಿದ್ದಿಲ್ಲ. ಏನು ಅವನ ದರ್ಶನಕ್ಕೆ ಬಂದೀವಿ, ಇವ ಹಿಂಗತ್ತಾನ, ಆಕಿ ಅಂತ ಪುಣಾತಿಗಿತ್ತು ಆಕಿ ಹಿಂಗತ್ತಾಳ ಅಂದ್ರೆ ಇವ್ರು ಹಿಂಬ್ರಿಕ್ ನಡೆಯೋದು ಗೊತ್ತಿದ್ದಿಲ್ಲ ಇವ್ರಿಗೆ.
ಮುಂದೆ ಎಲ್ಲ ಪಂಚಾಮೃತ ಭೋಜನ ಮಾಡಿಸಿ ಕೈಕಾಲು ಮುಖ ತೊಳಸಿ ಹಾರಿಸಿ ಅವರಿಗೆ ಊಟ ಕೊಡು ಸಮಯದೊಳಗೆ ಏನಾಗ್ತದ್ರಿಪ್ಪ ಪಟ್ನೆ ಬಂದುಬಿಡ್ತೀರಿ ಉದಾಲಿಕರ ಬಾಯಿಗೆ. ಹೌದು ಏ ತಾಗಿ ಬಾಗಿ ನಿಂದ್ರು ನೀಡು ಗಂಗಾಳದ ಕಾಲಿಗಿಲಿ ಇಟ್ಟು ಅಂದುಕೊಳ್ಳಿ ಅದಕ್ಕಾಗಿತ್ತು ನಾ ಇಡೋಕಿನ ಗಂಗಾಳದ ಕಾಲಿಟ್ಟು. ಹೌದು ಹೌದ್ರಿಪ್ಪ ಹಂಗ್ ಮಾಡಿದ್ರೆ ಏನ್ ಮಾಡೋದು? ಅವಾಗ ಉದಾಲಿ ಕಂದ ಏನಂತಾರಿಪ್ಪ? ನಿನಗೆ ಹೆಣ್ಣಿನ ಜನ್ಮ ಬಂದಿದ್ದೆ ಭಾಳ ದುರ್ಲಭದ. ಈ ಕಾಡ ಅಡವಿಯಲ್ಲಿ 7 ಗಜದ ಕಲ್ಲಾಗಿ ಬೀಳುವ ಅಂತ ಹೇಳಿ ಶಾಪ್ ಕೊಟ್ರು. ಅವಾಗ ಏನೈತ್ರಿ ಮುಂದ? ಮಗಳ ತಕ್ಷಣನೇ 7 ಗಜದ ಕಲ್ಲಾಗಿ ಬಿದ್ದಳು. ಹೌದು ಹೌದ್ರಿಪ್ಪ ಇದು ವಚನ ರೂಪ ಮಹಾಭಾರತದೊಳಗೆ ಐತಿ ನೋಡ್ರಿ ಇತಿಹಾಸ. ಹೌದು ಹೌದ್ರಿಪ್ಪ ಗ್ರಂಥ ಹೆಸರಿದು. ಅದಕ್ಕೆ ಅವ್ರು ನಮೋ ನಮೋ ನಾವು ಬಂದು ಇಂಥ ಪ್ರಾಯಶ್ಚಿತ್ತಕ್ಕೆ ಈಡು ಮಾಡಿದೆವು ಲೀಕಿಗೆ ಅಂತ ತಿಳ್ಕೊಂಡು ಯಪ್ಪ ಶಾಪ್ ಮಾಡೋ ಎಬ್ಸಿಕಿಗೆ. ಹೌದು ಅವಾಗ ಹೇಳ್ತಾರೆ ಉದಾಲಿಕರು, ಏನಂತಾರಿ? ಈಗೀಗ ಪುನರ್ಜನ್ಮ ಇಲ್ಲ. ಹೌದು ಮುಂದೆ ದ್ವಾಪಾರ ಯುಗದೊಳಗೆ ಭಾರತ ಅರ್ಜುನನ ಶ್ಯಾಮಕರ್ಣ ಕುದುರೆ ಬಂದು ಸಿಗಿಬಿಡ್ತದೆ ಇದ್ರೊಳಗೆ. ಹೌದು ಹೌದು ಮತ್ತ ನಮ್ ಗಂಡ ಬೇಕೇ? ಕೃಷ್ಣ ಅಂದ್ರೆ ಸಣ್ಣವಲ್ಲ, ಅರ್ಜುನ ಅಂದ್ರ ಹೌದು ಅವನ ರೋಮಗಳ ಸಹಿತ ಕೃಷ್ಣ 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 ಅಂತಿದ್ವು. ಹೌದು ಹೌದ್ರಿ. ಇಂಥವು ತೆಗೀತೀಸ್ಗಳು ಏನ್ರಿ ಇದ್ದು ಅಂದ್ರೆ? ಇದ್ದು ಅಂದ್ರೆ ಎಲ್ಲರೂ ಓದಿದ್ದೆ ಅಂದ್ರೆ. ಇಲ್ಲಾಂದ್ರೆ ಸುಮ್ಮ ಅವಾಗ ಆ ಮಧ್ಯ ಪಾಂಡವ ಬಂದು ಇಲ್ಲಿ ಕಾಲಿಟ್ನಂದ್ರ ಅವಾಗ ಈಕಿ ಉದ್ಧಾರ ಆತಳ, ಹೆಣ್ಣಿನ ಜನ್ಮ ಬರ್ತದೆ ಅಂತೇಳಿ ಆಶೀರ್ವಾದ ಮಾಡಿದ್ರು. ಹೌದು ಹೌದ್ರಿಪ್ಪ. ನಿನ್ನ ಹೆಣ್ಣು ದೇವರಿಗೆ ಮಾಳಪ್ಪ ದೇವರು ಕಟ್ಟಿ ಹೋಗದಾನ ಸಿಡ್ಯಾಣ ಸೀಮಿ ಒಳಗೆ ಸಾರ್ಪಳಿಲೆ. ಆಕಿನ ಹೆಸರು ಏನು ಹೇಳ್ಬೇಕು ಮುಂದಿನ ಸಂಧಿಗೆ ಅತ್ತು? ಇರ್ಲಿ ಕೇಳೋದೇನು ಬೇಡ. ಅದಕ್ಕೆ ಹೌದು ಈಗ ಹೌದು ಭಾಳ ವಿಷಯಗಳ ಗಂಭೀರದಾವ್ ತಂಗಿ. ನಮ್ಮ ಗಂಡಿಗೆ ನೀ ಗಂಡ ಇರ್ಲಾರ್ದೆ ನಡೆಯಂಗಿಲ್ಲ ಅನ್ಬೇಡ. ಹೌದು ಹೌದ್ರಿ. ನೀ ನನ್ನ ಮಗಲಾಗಿದೆಯಪ್ಪ ಅಂತಂದ್ರೆ ಆಳ ಮಗನ ಕಿಮ್ಮತ್ತು ಆಳ ಮಗನಿಗೆ ರೀ, ಮಾಲಕನ ಕಿಮ್ಮತ್ತು ಆಳ ಮಗನಿಗೆ ಹೆಂಗೆ ಬರ್ತದೆ ರೀ? ಹೌದು ಹೌದ್ರಿಪ್ಪ. ಬರ್ತದ್ರಿ? ಬರಂಗಿಲ್ಲ. ಅದಕ್ಕೆ ನಮ್ಮ ಅಪ್ಪ ಅಂದರೆ ಟಾಟಾ ಬಿರ್ಲಾ ಇದ್ದಂಗೆ ಅವ. ಹೌದು ಹೌದ್ರಿಪ್ಪ. ಎಷ್ಟೋ ಕೋಟ್ಯಾವಧಿ ಕಂಪ್ನಿಗಳು ಅದಾವ ಅವನು. ಹೌದು ಹೌದ್ರಿ. ಎಲ್ಲರೂ ಒಂದು ಕಂಪನಿಯಾಗ ನೀನು ಕಸ ಹೊಡ್ಲಿಕ್ಕೆ ಹಚ್ಚಿರ್ಬೇಕು ಹೆಲ್ಪರ್ ಅಂತ ಹೇಳಿ. ನಾ ಇಲ್ಲ ಅನ್ನಂಗಿಲ್ಲ. ಹೌದು ನಾನು ನೆರಳಿದ್ದಂಗೆ ಶಕುತಲಿ ಹೌದು ನಾ ಇಲ್ಲ ಹೇಳಂಗಿಲ್ಲ, ಹೆಣ್ಣು ಇಲ್ಲ ಹೇಳಿ. ಹೌದು ಹೌದ್ರಿ. ಆದ್ರೆ ಹೆಣ್ಣು ಇದ್ದಿರ್ಬೇಕು. ಆದ್ರೆ ನನ್ನಿಂದಲೇ ಎಲ್ಲ ಶೃಂಗಾರ ಹೇಳ್ತಾಳೆ ನೋಡ್ರಿ. ಪಾರ್ವತಿ ಮಗನೋ ಏನು ಪರಮಾತ್ಮನ ಮಗನೋ? ಹೌದು ಕೇಳು ವಿಷಯ ಹೌದು ತಂಗಿ. ಪಾರ್ವತಿ ಮಗ ಯಾವಾಗಿದ್ದ, ಪರಮಾತ್ಮನ ಮಗ ಯಾವಾಗಿದ್ದ, ಇದು ವಿಚಾರ ಮಾಡ್ಬೇಕಲ್ಲ. ಇಲ್ಲಿ ಬಲ್ಲವ್ರು ಅದಾರ, ಇಲ್ಲಿ ಡೊಳ್ಳಿನ ಸಂಘದವ್ರು ಅದಾರ. ಹಂಗ್ರಿ. ಅವ ಪಾರ್ವತಿ ಮಗ ಎಲ್ಲಿ ತನ ಇದ್ದ? ಎಲ್ಲಿ ತರ ಇದ್ದಾರಿ? ಶಿರಸು ಹೊಡೆಯತನ. ಹೌದು ಶಿರಸು ಹೊಡೆದ ಬಳಿಕ ನಾ ಕೇಳ್ತೀನಿ ವಿದ್ಯಾಶ್ರೀಗೆ, ಹೌದು ಮೊದಲನೇ ಬೇಯಿ ಬೆವರು ತೆಗೆದು ಗಣಪತಿಗೆ ಮಾಡದಿ. ಹೌದು ಹಿಂದ್ರಗಡೆ ಭಗವಂತ ಬಂದು ಚಾಳ್ನುಂಗುರ್ಲೆ ಹೊಡೆದ. ಹೌದು ಹೊಡೆದಾಗ ಶಿರ ಹಾರಿ ಹೋಯ್ತು. ಅದು ಮೊದಲಿನ ಶಿರ ಮಾಯಮೂರ್ತಿಯಾಗಿ ಉಳಿದೋತ ತಿಳ್ಕೊಂಡು ಲೇಖಿ ಅದ. ಹೌದು ಹಿಂದ್ರಗಡೆ ಯಾಕೆ ನಿನಗೆ ಮತ್ತೆ ಉದ್ಧಾರ ಮಾಡ್ಲಕ್ಕೆ ಬರಲಿಲ್ಲ ಅವನಿಗೆ? ಹೌದು ಹೌದು ಹೊಳ್ಳಿ ಎಬ್ಬಿಸ್ಬೇಕಾಗಿತ್ತಲ್ಲ. ಮೊದಲು ನೀನೇ ಮಾಡಿದೆಯಲ್ಲ ಗಣಪತಿಗೆ. ಹೌದು ತಯಾರು ಮಾಡ್ಬೇಕು ಹೊಳ್ಳಿ. ಹಿಂದ್ರಗಡೆ ಯಾಕೆ ತಯಾರು ಮಾಡೋದಾಗಲಿಲ್ಲ? ಹೌದು ಆವಾಗ ಭಗವಂತಗೆ ಬೇಡ್ಕೊಂಡು, ಹೌದು ಅವಾಗ ಬೇಡ್ಕೊಂಡಾಗ ಭಗವಂತ ಪುನರ್ಜನ್ಮ ಕೊಟ್ಟು ಏನು ಮಾಡ್ಯಾನ ಅವನಿಗೆ? ಉದ್ಧಾರ ಮಾಡಿ 64 ಕಲೆಗಳಿಗೆಲ್ಲ ನೀನು ಪೂಜೆ ದೇವತಾ ತಿಳಿದುಕೊಂಡು ಅವನಿಗೆ ಆಶೀರ್ವಾದ ಮಾಡ್ಯಾನ. ಅವ ಅಪ್ಪನ ಮಗ. ಹೌದು ಅದು ನಿನ್ನ ಮೊದಲೇ ಹೋಗ್ಯದ, ಅದಕ್ಕೆ ಕಳೆದು. ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ನೀನು ಹೆಂಗಿದಿ ಹಂಗೆ ಬ್ರಹ್ಮಾಂಡ ಹೇಳ್ತಾರೆ ಜ್ಞಾನಿಗಳು. ಗಣಪತಿ ಅಂದ್ರೆ ಇದ್ರ ಅರ್ಥರೇ ಬೇಕಲ್ರಿ. ಏನ್ರಿಪ್ಪ? ಭಾದ್ರಪದ ಚೌತಿ ಅವನು ಮಿತಿ ಕೊಟ್ಟಾರ ಗಣಪತಿದು. ಹೌದು ಹೌದ್ರಿಪ್ಪ. ಭದ್ರ ಭಾವನಾ ಹತ್ತಿ ಭಾದ್ರಪದ ಆಗ್ಯದದು. ಹೌದು ಭದ್ರ ಮಾಡ್ಕೋ. ಏನು ಭದ್ರ ಮಾಡ್ಕೋ? ಚಿತ್ತ ಮನ ಬುದ್ಧಿ ಅಹಂಕಾರ ಚತುರಂತ ಕರ್ಣಾದಿಗಳು ನಿನ್ನಲ್ಲಿ ಭದ್ರ ಆದವು ಅಂದ್ರೆ ಗಣಪತಿ ಹುಡ್ತಾನ. ಅವಾಗ ಗಣ ಅಂದ್ರೆ ಲೆಕ್ಕ, ಪತಿ ಅಂದ್ರೆ ಗಂಡ. ಅವಾಗ ಜ್ಞಾನೋದಯ ಆಗ್ತದೆ. ಜ್ಞಾನದ ಗಣಪತಿ. ಹೌದು ಹೌದ್ರಿಪ್ಪ. ತಂಗಿ ವ್ಯವಹಾರಗಳು ಹಿಂಗದಾವು. ಈಗ ಪಾರ್ವತಿ ಅಂತೇಳಿ ನೀ ಸುಮ್ಮನೆ ಅದಕ್ಕೆ ಏನದ ಅರ್ಕಾವಳಿ ಹಚ್ಚಿದಿ. ಹೌದು ಪಾರಮಾರ್ಥದು. ಹೌದು ಪಾರಮಾರ್ಥದೊಳಗೆ ಬಂದವನಿಗೆ ಗುರು ಶಿಷ್ಯರ ಮೇಲನೆಯಿಂದ ಇವೆಲ್ಲ ಗಣಪತಿ ಪಣಪತಿ ಹುಡ್ತಾರೆ. ಪಾರ್ವತಿ ಅನ್ನೋದು ಈಕಿ ಹಂಗೆ 2 ಕಾಲ, 1 ಕಣ್ಣ 2 ಕಿವಿ ಅಂತ ತಿಳ್ಕೊಂಡಾಳ ಈಕಿ. ಹೌದ್ರಿಪ್ಪ. ಮಂಗ್ಯಾನಂಗ್ ಇರ್ತಾಳ. ಹಂಗಲ್ಲ. ಏ ಮಾತಿಗೆ ಮಾತ ಹೀಗೆ ಸರಿಯಾಗಿ ನಡೆಯಬೇಕು. ಇನ್ನು ದೇವರ ವಿಷಯ ಪಕ್ಕ ಮಾತ್ರ ತೆಗೆದಿದೆ ಅಂದಾಗ ನಿನ್ನ ದೇವರ ಎಲ್ಲದಾನಂತ ಕೇಳ್ತಿದೆ ನಮಗ. ಇನ್ನ ಅಜ್ಜ ಫಣದ 2 ಬಂದಾರ ನಿನ್ನ ಕಂಪನಿಯಾಗ. 2 ಕಂಪ್ನಿ 2 ಗಡಿಗಳು.